ಒಬ್ಬ ಭಾರತೀಯ ಪ್ರಜೆ ದೇಶದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ವೋಟರ್ ಐ ಡಿಯನ್ನು ಇಟ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ. ಆದರೆ ನಟ ಪ್ರಕಾಶ್ ರಾಜ್ ತನ್ನ ನಾಲ್ಕು ರಾಜ್ಯಗಳಲ್ಲಿ ವಿವಿಧ 4 ವೋಟರ್ ಐ ಡಿಗಳನ್ನು ಇಟ್ಕೊಂಡಿದ್ದಾರೆ. ಅದನ್ನು ಆ 4 ಕಡೆಯೂ ಕೂಡ ಅವರು ವೋಟ್ಗಳನ್ನು ಹಾಕ್ತಾ ಇದ್ದಾರೆ, ರಾಜಕೀಯ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಒಂದು PCR ದಾಖಲು ಮಾಡಲಾಗಿತ್ತು. ಆದರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 ಬಾರಿ NBW ಜಾರಿ ಮಾಡಿದೆ ಕೋರ್ಟು. ಇದಾದರೂ ಕೂಡ ಅವರು ಕೋರ್ಟಿಗೆ ಮುಂದೆ ಬರ್ತಾ ಇಲ್ಲ, ಇದ್ರ ಬಗ್ಗೆ ಉತ್ತರವನ್ನು ಕೊಡ್ತಾ ಇಲ್ಲ. ಈ ಕೇಸ್ ಸಂಬಂಧಪಟ್ಟಂತೆ ದಿಲೀಪ್ ಕುಮಾರ್ ಅನ್ನೋರು ಒಂದು PCR ಹಾಕಿದ್ರು. ಆ ಪ್ರಕರಣದಲ್ಲಿ ವಾದ ಮಾಡಿದಂಥ ಧರ್ಮಪಾಲ್ ನಮ್ಮ ಹತ್ರ ಇದ್ದಾರೆ. ಸರ್, ಇದರಲ್ಲಿ ಏನು ಕೇಸ್ ಆ್ಯಕ್ಚುಲಿ PCR ಏನು ಸರ್ ಹಾಕಿದ್ದು? ಇದರಲ್ಲಿ ಏನಂದರೆ, ಪ್ರಕಾಶ್ ರಾಜ್ರವರು ಕರ್ನಾಟಕದಲ್ಲಿ 2 ಅಸೆಂಬ್ಲಿ ಕ್ಷೇತ್ರದಲ್ಲಿ ವೋಟರ್ ಐ ಡಿ ನಮೂದು ಮಾಡಿದ್ದಾರೆ. ತೆಲಂಗಾಣದಲ್ಲಿ ಒಂದು, ಆಂಧ್ರ ಪ್ರದೇಶ ಒಂದು, ಆನಂತರ ತಮಿಳುನಾಡಲ್ಲಿ 3-4 ಕಡೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವೋಟರ್ ಐ ಡಿಯನ್ನು ಮಾಡಿಕೊಂಡಿದ್ದಾರೆ. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಕಾರ ಏನು ಹೇಳ್ತೇವೆ ಅಂದರೆ, ಒಂದು ಕಡೆ ಈಗ ಬೆಂಗಳೂರಲ್ಲಿ ವೋಟರ್ ಐ ಡಿ ಒಂದು ಕ್ಷೇತ್ರದಲ್ಲಿದ್ದರೆ ಇನ್ನೊಂದು ಕಡೆಗೆ ಅವನು ಶಿಫ್ಟ್ ಆದರೆ ಇಲ್ಲಿ ಕ್ಯಾನ್ಸಲ್ ಮಾಡಿ ಅಲ್ಲಿ ಹೊಸದಾಗಿ ಮಾಡಬೇಕೇ ಹೊರತು 3-4 ಕಡೆಗಳಲ್ಲಿ ರೇಷನ್ ಕಾರ್ಡ್ ಆಗಲಿ, ಇದನ್ನು ಏನು ಆಧಾರ್ ಕಾರ್ಡ್ಗಳಾಗಲಿ ಅಥವಾ ಯಾವುದೇ ಒಂದು ಗುರುತಿನ ಚೀಟಿಗಳನ್ನು ಮಾಡಬಾರ್ದು. ಮಾಡಿದರೆ ತಪ್ಪದು. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಪ್ರಕಾರ ಪನಿಷ್ಮೆಂಟ್ ಕೂಡ ಇದೆ, ಇಂಪ್ರಿಸನ್ಮೆಂಟ್ ಕೂಡ ಇದೆ, ಅದೇ ರೀತಿ ಫೈನ್ ಕೂಡ ಇದೆ. ಈಗ ಇಲ್ಲಿ ನೋಡಿದಾಗ ಪ್ರಕಾಶ್ ರಾಜ್ರವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಹೆಸರನ್ನು ನಮೂದು ಮಾಡಿದ್ದಾರೆ. ವೋಟು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಅವರಿಗೆ ಮೊದಲಿನ ಫ್ಯೂಚರಲ್ಲಿ ಬೇರೆ ಬೇರೆ ಕಡೆ ಇಲೆಕ್ಷನ್ಗೆ ನಿಲ್ಲಬೇಕು ಅಂತ ಹೇಳುವಂಥ ಇರಾದೆಯಿಂದ ಅದನ್ನು ಮಾಡಿರ್ಬೋದು. ಆದರೆ ಅದು ಡುಪ್ಲಿಕೇಟ್ ರೆಕಾರ್ಡ್ಗಳನ್ನು ಹಾಜರು ಮಾಡಿ, ದಾಖಲಾತಿಗಳನ್ನು ಹಾಜರು ಮಾಡಿ ಡುಪ್ಲಿಕೇಟ್ ಹಾಕಿ ಎಲ್ಲ ಇದನ್ನು ನಮೂದು ಮಾಡಿಕೊಂಡಿದ್ದಾರೆ. ಅದು ತಪ್ಪು. ಅದು ಆನಂತರ PCR ಫೈಲ್ ಮಾಡಿ, PCRನಿಂದ ನಂತರ CC ಆಗಿ ನೋಟಿಸ್ ಹೋದರೆ ಏನಂತ ಹೇಳಿದ್ರೆ, ಅಲ್ಲಿಂದ ಪೊಲೀಸ್ ರಿಪೋರ್ಟ್ ಏನು ಬಂದಿದೆ, ಎಲ್ಲೂ ಕೂಡ ಅವರು ವಾಸ ಇಲ್ಲ. ಅಂದರೆ ಇದರ ಅರ್ಥ ಏನಂತ ಹೇಳಿದ್ರೆ, ಮನೆ ಇಲ್ಲ, ವಾಸ ಇಲ್ಲ, ಡುಪ್ಲಿಕೇಟು ರೆಕಾರ್ಡ್ ಮಾಡಿ ಅದನ್ನು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಸುಳ್ಳು ವಾಸದ ಪತ್ರವನ್ನು ಕೊಟ್ಬಿಟ್ಟು ವೋಟರ್ ಐ ಡಿನ ಮಾಡಿಕೊಂಡಿದ್ದಾರೆ ಅಂತ ಹೇಳುವಂಥ ಅರ್ಥ ಆಯಿತು. ಇವಾಗ 48 ACMM ಇಲ್ಲಿ ಅವರಿಗೆ ವಾರಂಟ್ ಆಗಿದೆ. 3 ಹಿಯರಿಂಗ್ ಆಗಿತ್ತು, ಎಲ್ಲಿ ಅವರು ಹಾಜರಾಗಿಲ್ಲ. ಅವರಿಗೆ ವಾರಂಟನ್ನು ಇಶ್ಯೂ ಮಾಡಿದ್ದಾರೆ. ಇನ್ನು ಪೊಲೀಸ್ನವರು ಹೋಗಿ ಅವರನ್ನು ಅರೆಸ್ಟ್ ಮಾಡ್ತಾರೆ, ಅದನ್ನು ನಾನು ಕಾದು ನೋಡಬೇಕಾಗಿದೆ. ಈಗ ಪ್ರಕಾಶ್ ರಾಜ್ರವರು ತಲೆಮರೆಸಿಕೊಂಡಿಲ್ಲ. ಅವರು ಆಗಾಗ ಮಾಧ್ಯಮದ ಜೊತೆ ಇನ್ನು TVಯಲ್ಲಿ ಬರ್ತಾ ಇದ್ದಾರೆ, ಧರ್ಮಸ್ಥಳದ ಏನು ಬುರುಡೆ ಗ್ಯಾಂಗ್ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ ಅಂತ ಆರೋಪ ಕೂಡ ಇದೆ. ಅದನ್ನು ಅವರು ಡಿನೇ ಮಾಡ್ತಾ ಇದ್ದಾರೆ. ರಾಜರೋಷವಾಗಿ ಇವತ್ತು TVಯಲ್ಲಿ ಬರ್ತಾ ಇದ್ದಾರೆ. ಅಂಥವರು ತಲೆಮರೆಸಿಕೊಂಡಿಲ್ಲ. ಆದರೆ ಈ ರಿಪೋರ್ಟನ್ನು ಪೊಲೀಸ್ನವರು ಸುಳ್ಳು ಹಾಕ್ತಾ ಇದ್ದಾರೆ. ಅಲ್ಲ, ಅವನು ತಲೆಮರೆಸಿಕೊಂಡಿದ್ದಾನೆ. ಪೊಲೀಸ್ನವರು ಅವ್ರನ್ನ ವಶಕ್ಕೆ ಅಂದರೆ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಂಥದ್ದು ಯಾವ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಟ್ರಕ್ಷನ್ ಹೋಗಿದೆ ಸರ್? ಯಾಕೆಂದರೆ ಅವರಿಗೆ ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಹೊರಗಡೆ ಓಡಾಡ್ತಿರುವಂಥದ್ದು ಪ್ರತಿದಿನದ ನಡವಳಿಕೆಗಳು ಅಥವಾ ಅವರ ಮೂವ್ಮೆಂಟ್ಗಳೆಲ್ಲವೂ ಗೊತ್ತಿದ್ರು ಕೂಡ ಆ್ಯಕ್ಷನ್ ಆಗಿಲ್ಲ ಅನ್ನೋದ್ರೆ ಯಾವ ಪೊಲೀಸ್ ಸ್ಟೇಷನ್? ಒಂದನೇದಾಗಿ ಪೊಲೀಸ್ ಕಮಿಷನರ್ ಬೆಂಗಳೂರು ಇಲ್ಲಿ ಹೋಗಿದೆ. ಬೆಂಗಳೂರಿಂದ ಇಲ್ಲಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಎಲ್ಲೆಲ್ಲಿ ಅವರು ಆ ವಿಳಾಸವನ್ನು ಕೊಟ್ಟಿದ್ದಾರೆ ಆ ವಿಳಾಸದ ಜ್ಯುರಿಡಿಕ್ಷನ್ಗೆ ಹೋಗ್ತಾರೆ. ಅಲ್ಲಿ ಪೊಲೀಸ್ನವರು ರಿಪೋರ್ಟನ್ನು ಹಾಕ್ತಾರೆ. ಇಲ್ಲಿಗೆ ಥ್ರೂ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಇಲ್ಲಿಗೆ ಡೈರೆಕ್ಷನ್ ಆಗಿರುವಂಥದ್ದು. ಸಂಬಂಧಪಟ್ಟವರಿಗೆ ಅವರು ಅಲ್ಲಿಂದ ಕಮಿಷನರ್ ಆಫೀಸಿಂದ ಕಳಿಸಿದ್ದಾರೆ. ಸರ್, ಈಗ ನೀವು ಹೇಳಿದ ಪ್ರಕಾರ ಕರ್ನಾಟಕದಲ್ಲೇ 2 ಕಡೆ ಮತ್ತು ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡಲ್ಲಿ ಒಟ್ಟು ಒಂದು 4-5 ವೋಟರ್ ಐ ಡಿಗಳನ್ನ ಇಟ್ಕೊಂಡಿದ್ದಾರೆ. ಅಂದರೆ ಅಷ್ಟು ವೋಟರ್ ಐ ಡಿಯ ಫೋಟೋ ಕಾಪಿಗಳು ನಿಮಗೆ ಎಲ್ಲ ನಮಗೆ ಲಭ್ಯ ಆಗಿದೆ. ಈ ಒಂದು ಆನ್ಲೈನ್ ನೋಡಿದ್ರೆ ಚೆಕ್ ಮಾಡಿದ್ರೆ ಸಿಗ್ತದೆ. ಇನ್ನು ಫರ್ದರ್ ಆಗಿ ಇನ್ನು ಇಲೆಕ್ಷನ್ ಕಮಿಷನರನ್ನು ಅವರಿಗೆ ನೋಟಿಸ್ ಸಮನ್ಸ್ ಜಾರಿ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತೇವೆ ಕೋರ್ಟಿಂದ. ಅದನ್ನು ಸಬ್ಮಿಟ್ ಮಾಡಿ ಅಂತ. ಆನಂತರ ವೋಟರ್ ಐ ಡಿ ಯಾರು ಅಥರೈಸ್ಡ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಇನ್ನು ಸಮನ್ಸ್ ಜಾರಿ ಮಾಡಿಸಿ ಅಲ್ಲಿಂದ ಆ ದಾಖಲೆಗಳನ್ನು ಕಳಿಸಿಕೊಡಿ ನ್ಯಾಯಾಲಯಕ್ಕೆ ಅಂತ ಹೇಳುವಂಥದ್ದನ್ನು ಕೂಡ ಇನ್ನು ಅರ್ಜಿ ಹಾಕಿ ಮಾಡ್ತೀವಿ ನಾವು. ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟಲ್ಲಿ ಇದು ತಪ್ಪು, ಇದು ಶಿಕ್ಷಾರ್ಹ ಅಪರಾಧ ಅನ್ನೋದ್ರೆ ಸೆಕ್ಷನ್ ವೈಸು ಎಷ್ಟು ಗಂಭೀರವಾದಂಥ ಪ್ರಕರಣ ಇದಾಗಿದೆ ಸರ್? ಇದು ಗಂಭೀರವಾದಂಥ ಪ್ರಕರಣ ಇದು ಒಂದನೇದಾಗಿ ಸುಳ್ಳು ಫೋರ್ಜರಿಯನ್ನು ದಾಖಲಾತಿಗಳನ್ನು ಹಾಕಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಹೊರಗೆ ಹಾಕಿದರೆ ಪನಿಷ್ಮೆಂಟ್ ಕೂಡ ಇದೆ, ಅವನಿಗೆ ಇಂಪ್ರಿಸನ್ಮೆಂಟ್ ಕೂಡ ಇದೆ. ಆನಂತರ ಫೈನ್ ಕೂಡ ಹಾಕುವಂಥದ್ದು ಆ ಪ್ರೊವಿಷನ್ ಕೂಡ ಇದೆ. ಅಲ್ಲಿ ಇಂಪ್ರಿಸನ್ ಅಂದರೆ ಎಷ್ಟು ವರ್ಷ? 3ರಿಂದ 4 ವರ್ಷವರೆಗೆ ಇದೆ ಅಂತ ಕಾಣುತ್ತೆ. ಎಲ್ಲೋ ಒಂದು ಕಡೆ ಇದು ನಾನೀಗ ಆನ್ಲೈನಲ್ಲಿ ನೋಡ್ತಾ ಇದ್ದಾಗ 3ನೇ ಬಾರಿ NBW ಆಗಿರೋದು. ಸೊ ಇದನ್ನು ನೋಡ್ತಾ ಹೋದರೆ ಪೊಲೀಸರು ಎಲ್ಲೋ ಒಂದು ಕಡೆ ಅವ್ರನ್ನ ಹುಡುಕುವಂಥದ್ದಾಗಲಿ ಅಥವಾ ಅವ್ರನ್ನ ಕೋರ್ಟಿಗೆ ಕರ್ಕೊಂಬರುವಂಥ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಪೊಲೀಸ್ ಕಮಿಷನರ್ ಆಫೀಸಿಗೆ ಇದನ್ನು ಹೋಗಿದೆ ಅಂತಾದರೆ ಪೊಲೀಸ್ ಕಮಿಷನರಿಗೆ ಇದು ಗೊತ್ತಿದ್ದು ಅದು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಇರುವಂಥ ಪೇದೆಗಳಿಗೆ ಇವರ ಪ್ರಕಾಶ್ ರಾಜ್ ಇದ್ದಾನೆ, ಎಲ್ಲಿ ಊರಲ್ಲಿ ಇದ್ದಾನೆ, ಎಲ್ಲಿಂದ ಅವನಿಗೆ TVಗೆ ಮಾಧ್ಯಮದವರಿಗೆ ಎಲ್ಲಿ ಕೊಡ್ತಾ ಇದ್ದಾನೆ, ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕರಿತಾ ಇದ್ದಾನೆ, ಅವನ ಇರುವಿಕೆ ಗೊತ್ತಿದ್ದು ಕೂಡ ಅದನ್ನು ಏನೋ ಇವರ ಕಾರ್ಯಪ್ರವೃತ್ತಿಯಲ್ಲಿ
ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಈ ಕೇಸು ನೀವು PCR ಹಾಕಿದ್ದೀರಿ, PCR ಇಂದ CC ಕನ್ವರ್ಟ್ ಆಗಿದೆ ಅಂದರೆ ಮೇಲ್ನೋಟಕ್ಕೆ ಮ್ಯಾಜಿಸ್ಟ್ರೇಟ್ ಕೋರ್ಟು ಇದರಲ್ಲಿ ಒಂದು ಉರುಳಿದೆ, ಈ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಭಿಪ್ರಾಯ ಆರಂಭಿಕ ಆಗಿದೆ. ಸೊ ಈ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟಿನ ಅಭಿಪ್ರಾಯ ಈ ಸಂಬಂಧಪಟ್ಟಂತೆ ತುಂಬ ಗರಂ ಆಗಿತ್ತು ಅನ್ನುವಂಥ. ಖಂಡಿತವಾಗಿ, ಯಾಕಂದರೆ ಈಗ PCR ಫೈಲ್ ಮಾಡಿದಾಗ PCR ನಾವು ಏನೇನು ದಾಖಲಾತಿ ಹಾಕ್ತೀವಿ, ಏನೇನು ಆರೋಪಗಳು ಇವೆ ಅಂತ ಹೇಳೋದನ್ನು ಪ್ರೈಮೆ ಫೇಸಿ ಅದನ್ನು ನೋಡಿ ಅಲ್ಲಿ ಆನಂತರ ಕಾಗ್ನಿಸೆನ್ಸ್ ತಗೊಂಡು ನಂತರ ಅದನ್ನು CCಗೆ ಕನ್ವರ್ಟ್ ಮಾಡ್ತಾರೆ. ಒಂದು ವೇಳೆ PCR ಹಾಕಿದಾಗ ಅದು ಏನು ನಿಷ್ಪ್ರಯೋಜಕ ಕೇಸು, ಸುಮ್ಮನೆ ಅದು ಸುಳ್ಳು ದಾಖಲೆ ಅಥವಾ ಸರಿ ಇಲ್ಲ ಅಂತ ಆದರೆ ಅದನ್ನು ಆ PCR ಆವಾಗಲೇ ರಿಜೆಕ್ಟ್ ಮಾಡ್ತಾರೆ. PCR CC ಕನ್ವರ್ಟ್ ಮಾಡಬೇಕಾದ್ರೆ, ಕಾಗ್ನಿಸೆನ್ಸ್ ತಗೋಬೇಕಾದ್ರೆ ಸರಿಯಾದ ಪುರಾವೆಗಳು ಇದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದರೆ ಮಾತ್ರ ನ್ಯಾಯಾಲಯ ಅವರಿಗೆ ಏನು ಸಮನ್ಸ್ ಜಾರಿ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಇದರಲ್ಲಿ ಈ ಕೇಸಲ್ಲಿ ಏನಂತೇಳಿ ಸರಿಯಾದ ಏನು ಪುರಾವೆಗಳು ಇವೆ ಅಂತೇಳೋದನ್ನು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ ಮಾನ್ಯ ನ್ಯಾಯಾಲಯ ಅವರಿಗೆ ಸಮನ್ಸ್ ಜಾರಿ ಮಾಡುವಂಥ ಆ ಪ್ರಕ್ರಿಯೆಯನ್ನು ಮೇಲ್ನೋಟಕ್ಕೆ ಇದರಲ್ಲಿ ಉರುಳಿದೆ, ಹಾಗಾಗಿ ಅವರ ವಿರುದ್ಧ ಕಾನೂನು ಕ್ರಮ ಅಥವಾ ಕ್ರಿಮಿನಲ್ ಕೇಸ್ ದಾಖಲಾಗಬಹುದು ಅನ್ನುವಂಥ ನಿರ್ಧಾರಕ್ಕೆ ಕೋರ್ಟ್ ಬಂದಿದೆ. ಖಂಡಿತವಾಗಿಯೂ ಇನ್ನು ಏನಾಗ್ತದೆ ಅಂದರೆ ಅವನು ಹಾಜರಾಗಿಯಲ್ಲಿ ಈಗ ಅವರು ಹಾಜರಾಗಬೇಕು, ವಾರಂಟಲ್ಲಿ ಪೊಲೀಸ್ನವರು ಅವರನ್ನು ಹಾಜರು ಮಾಡಬೇಕು, ಅಥವಾ ಪ್ರಕಾಶ್ ರಾಜ್ ವಾಲಂಟ್ರಿಯಾಗಿ ಬಂದು ಇಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿ ಬೇಲ್ ತಗೊಳ್ಳುವಂಥ ಒಂದು ಏನು ಆ ಪ್ರೊಸೆಸನ್ನು ಮಾಡಬೇಕು. ಅವರು ಆ ಬೇಲ್ ತಗೊಂಡು ಆದ ನಂತರ ಅವರ ಡಿಫೆನ್ಸ್ ಇಲ್ಲ, ನಾವು 4 ಇಲ್ಲ 2 1ರಲ್ಲಿ ಮಾತ್ರ ಮಾಡಿರೋದು, ಇನ್ನೊಂದಕ್ಕೆ ನಾನು ಅದನ್ನು ಡಿಲೀಟ್ ಮಾಡಿದ್ರೆ ನಾನು ಅರ್ಜಿ ಕೊಟ್ಟಿದ್ದೆ, ಅಥವಾ ಇದು ತಪ್ಪಾಗಿ ಅವರು ಡಿಲೀಟ್ ಮಾಡಿಲ್ಲ, ನಾನು ನನ್ನ ಕ್ರಮ ಕೈಗೊಂಡಿದ್ದೇನೆ ಅಂತ ಹೇಳುವಂಥ ಡಿಫೆನ್ಸನ್ನು ಅವರು ತಗೋಬೇಕು. ಇಲ್ಲ ಮಾಡಿದ್ದು ಹೌದು ಅಂತಾದರೆ, ತಪ್ಪು ಅಂತಾದರೆ ಅವ್ರಿಗೆ ಖಂಡಿತವಾಗಿ ಪನಿಷ್ಮೆಂಟ್ ಆಗುತ್ತೆ ಅಂತ ಹೇಳುವುದರಲ್ಲಿ ಇದರಲ್ಲಿ ಬೇರೆ ಐ ವಿಟ್ನೆಸ್ಸು, ಬೇರೆ ಸಾಕ್ಷಿಗಳೇನು ಬೇಕಾಗಿಲ್ಲ. ಇದರಲ್ಲಿ ಬೇಕಾಗಿರೋದು ಡಾಕ್ಯುಮೆಂಟ್ರಿ ಎವಿಡೆನ್ಸ್, ದಾಖಲಾತಿಗಳನ್ನು ಇವನು ಡಿಪಾರ್ಟ್ಮೆಂಟ್ನವರು ಕೊಟ್ಟರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರೂವ್ ಆಗುತ್ತೆ. ಸರ್, ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ SIR ಅನ್ನುವಂಥದ್ದು, ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ರೈಟ್, ವೋಟರ್ ID, ಅದು ಈ ದೇಶದೂ ಈ ದೇಶದಲ್ಲಿ ಅಥವಾ ಬೇರೆ ದೇಶನೂ ಆದರೆ ಇಲ್ಲಿರಂಗಿಲ್ಲ ಅನ್ನುವಂಥದ್ದು. ಇಷ್ಟೆಲ್ಲ ಚರ್ಚೆ ಆಗುವ ಸಂದರ್ಭದಲ್ಲಿ ಕೂಡ ಅಷ್ಟು ಪ್ರಬುದ್ಧವಾಗಿ ಮಾತನಾಡ್ತಾ ಓಡಾಡುವಂಥ ವ್ಯಕ್ತಿಗೆ ಇದು ತಪ್ಪು ಅಂತ ಅವರ ಆ ಚಾರಿತ್ರ್ಯ ಏನು ಅಂತ ಗೊತ್ತಾಗ್ತದೆ ಇದರಲ್ಲಿ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಏನು ಇದು ಗಂಭೀರವಾದಂಥ ಒಂದು ಏನು ಅಪರಾಧ ಇದನ್ನು ಕ್ಷುಲ್ಲಕವಾಗಿ ತಗೊಳ್ಳೋಕ್ಕಾಗೋದಿಲ್ಲ. ಎಲ್ಲದರಲ್ಲೂ ಕೂಡ ಇವರು ಇಂಟರ್ಫಿಯರ್ ಆಗುವಂಥದ್ದು. ಪ್ರಕಾಶ್ ರಾಜ್ ಆಗಾಗ ಬೇರೆ ಬೇರೆ ವಿಚಾರಗಳಲ್ಲಿ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಈಗ ಏನು ಬುರುಡೆ ಗ್ಯಾಂಗ್, ಧರ್ಮಸ್ಥಳದ ಬುರುಡೆ ಗ್ಯಾಂಗಲ್ಲಿ ಕೂಡ ಇವರ ಕೈವಾಡ ಇದೆ ಅಂತ ಹೇಳೋದು ಮೇಲ್ನೋಟಕ್ಕೆ ಆರೋಪ ಇದೆ. ಅದು ಆರೋಪ ಇದೆಯೇ ಇಲ್ಲೋ ಅಂತ ಹೇಳ್ಬೋದನ್ನು ಅದು ಪ್ರೂವ್ ಮಾಡುವಂಥದ್ದು ಅವ್ರ ಕೆಲಸ. ಆದರೂ ಕೂಡ ಪ್ರಕಾಶ್ ರಾಜ್ನ ಹೆಸರನ್ನು ಎಳೆದು ತರುವಂಥ ಏನು ಈ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಇವರ ಚಟುವಟಿಕೆಗಳು ಸರಿ ಇಲ್ಲ ಅಂತ ಹೇಳೋದನ್ನು ಮೇಲ್ನೋಟಕ್ಕೆ ತೋರಿಸ್ತಾ ಇದೆ. ಅಂದರೆ ಇವರ ಚಾರಿತ್ರ್ಯ ಏನಿದೆ, ಹಿಂದೆ ಯಾವ್ಯಾವ ಕೃತ್ಯವನ್ನು ಮಾಡಿರ್ತಾನೆ ಅಥವಾ ಹಿಂದೆ ಯಾವ ಮೆಂಟ್ಯಾಲಿಟಿಯನ್ನು ಹೊಂದಿರ್ತಾನೆ ಆ ವ್ಯಕ್ತಿ ಅಂತ ಹೇಳುವಂಥದ್ದನ್ನು ಇಲ್ಲಿ ಭಾಸಾಗ್ತದೆ. ಆ ಮನುಷ್ಯ ಎಲ್ಲೇ ಮಾತನಾಡಿದರೂ ಕೂಡ ಸಂವಿಧಾನ, ದೇಶ ಇಷ್ಟೆಲ್ಲ ಮಾತನಾಡೋರಿಗೆ ಇದೊಂದು ಕನಿಷ್ಠ ಕಾನೂನಿನ ಜ್ಞಾನ ಇಲ್ಲ ಅನ್ನುವಂಥದ್ದು ಪ್ರಮುಖವಾಗಿ. ಕಾನೂನಿನ ಜ್ಞಾನ ಇದೆ, ಒಂದು ಪ್ರಚಾರಕ್ಕೋಸ್ಕರ ಅವರು ಮಾಡ್ತಾ ಇರ್ಬೋದು. ಅದನ್ನು ಏನು ಅವರು ಬೇಕಾದ ರೀತಿಯಲ್ಲಿ ಅವರ ಹೆಸರನ್ನು ಅನ್ನೆಸರಿಯಾಗಿ ಇನ್ವಾಲ್ವ್ ಆಗುವಂಥ ಒಳ್ಳೆ ಕೆಲಸ ಬಿಟ್ಟು ಬೇರೆ ಕೆಲಸದಲ್ಲಿ ಯಾವ ನೆಗೆಟಿವಲ್ಲಿ ಪ್ರಚಾರ ಗಿಟ್ಟಿಸುವಂಥ ಏನು ಕೃತ್ಯಗಳಲ್ಲಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರದ್ದು ಚಟುವಟಿಕೆ ಸರಿ ಇಲ್ಲ ಅಂತ ಅರ್ಥ. ಸೊ ಈ ಕೇಸ್ನ ಒಂದು ಲಾಜಿಕಲ್ ಎಂಡಿಗೆ ಹೋಗೋ ತನಕ ನೀವು ಹೋರಾಟ ಮಾಡಿ? ಖಂಡಿತವಾಗಿ. ನಾನೀಗ ದಿಲೀಪ್ ಕುಮಾರ್ ವಕೀಲರಾಗಿದ್ದಾರೆ, ಅವರ ಪರವಾಗಿ ನಾನು ಧರ್ಮಪಾಲ್, ನಾನು ಅದನ್ನು PCR ಫೈಲ್ ಮಾಡಿ ಇದನ್ನು ಕಾನೂನು ಹೋರಾಟ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಯಾವುದೇ ಕಾರಣಕ್ಕೆ ರಾಜಿ ಆಗುವಂಥ ಪ್ರಶ್ನೆ ಇದರಲ್ಲಿ ಬರುವುದಿಲ್ಲ ಇಲ್ಲಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ದಿಲೀಪ್ ಕುಮಾರ್ ಪರವಾಗಿ ಕೋರ್ಟ್ನಲ್ಲಿ PCR ಹಾಕಿ ಈಗ ಕಾನೂನು ಹೋರಾಟವನ್ನು ನಡೆಸ್ತಾ ಇರುವಂಥ ವಕೀಲರಂತ ಧರ್ಮಪಾಲ್ ಅವರು ಹೇಳುವಂಥದ್ದು, ಅಂದರೆ ಪ್ರಕಾಶ್ ರಾಜ್ಗೆ ತಾನು ಒಂದಕ್ಕಿಂತ ಹೆಚ್ಚು ವೋಟರ್ ಐಡಿಯನ್ನು ಇಟ್ಕೊಳ್ಳುವಂಥದ್ದು ಕಾನೂನಲ್ಲಿ ಅಪರಾಧ ಅನ್ನುವಂಥದ್ದು ಇಷ್ಟಲ್ಲ. ಆದರೂ ಕೂಡ ಕೋರ್ಟ್ ಮುಂದೆ ಬರದೆ ಎಲ್ಲೊಂದು ಕಡೆ ಉದ್ದಟತನವನ್ನು ಮೆರಿತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅವ್ರನ್ನ ಕೋರ್ಟ್ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ಅವ್ರು ಮಾಡ್ತಿದ್ದಾರೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.